ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ 2024-25 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSP ಸ್ಕಾಲರ್ಶಿಪ್ಪು ಅಮೌಂಟು ಯಾವಾಗ ಬರುತ್ತೆ ಅಂತ, ಹಾಗೆ ಸುಮಾರು ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಪಲ್ಲಿ ನಮಗೆ ಸ್ಟೇಟಸಲ್ಲಿ ಪುಷ್ ಟು DBT ಎಸ್ ಅಂತ ಆಗಿದೆ, ನಮಗೆ ಅಮೌಂಟ್ ಆದರೆ ಯಾವಾಗ ಬರುತ್ತೆ, ಹಾಗೆ ನಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಹತ್ರ NA ಅಂತ ಇದೆ, ಅದಕ್ಕೆ ಏನು ಮಾಡಬೇಕು, ನಮಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ, ಹಾಗೆ ನಾವು ಒಂದು ಫೈನಲ್ ಸಬ್ಮಿಷನ್ನು ಮಾಡಿದ್ಮೇಲೆ ಚೇಂಜಸ್ನ ಯಾವ ರೀತಿ ಆದರೆ ಮಾಡ್ಕೋಬೇಕು ಅಂತ, ಈ ರೀತಿ ಹಲವಾರು ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಈಗಾಗಲೇ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ 2024-25ನೇ ಸಾಲಿನ ಅವ್ರದ್ದು ಸ್ಟೇಟಸ್ ಆದರೆ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಒಂದು 2024-25ನೇ ಸಾಲಿಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಆದರೆ ಸಲ್ಲಿಸಿಲ್ವೋ ಅಂಥ ವಿದ್ಯಾರ್ಥಿಗಳು, ಈಗಾಗಲೇ ಲಾಸ್ಟ್ ಡೇಟ್ಸ್ ಆದರೆ 1 ಇಯರ್ ಆದರೆ ಆಗ್ತಿದೆ, ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ವೋ ಅಂಥ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನಾದರೆ ಅಪ್ಲೈ ಆದರೆ ಮಾಡ್ಕೊಳ್ಳಿ. ಒಂದು ಡಿಪಾರ್ಟ್ಮೆಂಟ್ಸ್ಗಾದರೆ OBC ವಿದ್ಯಾರ್ಥಿಗಳಿಗಾದರೆ 15/2/2025 ಇನ್ನೂ ಒಂದು 4 ಡೇಸ್ ಆದರೆ ಇದೆ. OBC ವಿದ್ಯಾರ್ಥಿಗಳು ಯಾರೆಲ್ಲ ಇನ್ನೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಲ್ಲೋ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಆದರೆ ಮಾಡ್ಕೊಳ್ಳಿ. ಹಾಗೆ SC/ST ವಿದ್ಯಾರ್ಥಿಗಳಿಗೂ ಅಷ್ಟೇ 25 ಹಾಗೆ 28ನೇ ತಾರೀಕುವರೆಗೂ ಆದರೆ ಇದೇ ತಿಂಗಳು ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ಆದರೆ ನೀವು ಅರ್ಜಿ ಆದರೆ ಸಲ್ಲಿಸ್ಕೊಳ್ಳಿ. ಈಗ ಯಾರೆಲ್ಲ ಪ್ರೀವಿಯಸ್ ಆಗಿ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ, ಅವ್ರದ್ದು ಅಮೌಂಟ್ಸ್ ಆದರೆ ಸ್ಟೇಟಸ್ ನೋಡಿಕೊಂಡು ನಿಮಗೆ ಯಾವ ವಿದ್ಯಾರ್ಥಿಗಳಿಗೆ ಬೇಗ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ, ಹಾಗೆ ಅಮೌಂಟ್ಸ್ ಆದರೆ ಯಾವಾಗ ಬರುತ್ತೆ ಅಂತ ನೋಡೋಣ. ನೋಡಿ, ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಹತ್ರ ಬಂದರೆ ಅನೇಕ ವಿದ್ಯಾರ್ಥಿಗಳು ನಮಗೆ ಸ್ಟೂಡೆಂಟ್ ಸ್ಟೇಟಸ್ ಆದರೆ ತೋರಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪ ವೆಬ್ಸೈಟ್ ಆದರೆ ಎರರ್ ಬಂದಿರ್ಬೋದು ಅಪ್ಡೇಟ್ ಮಾಡಿರ್ತಿರೋದ್ರಿಂದ. ಈಗಾದರೆ ಸ್ಕಾಲರ್ಶಿಪ್ ಸ್ಟೇಟಸ್ ಆದರೆ ಓಪನ್ ಆಗ್ತಿದೆ. ನೀವಾದರೆ ಅಕಾಡೆಮಿಕ್ ಇಯರು ನಿಮಗೆ ಲಾಸ್ಟ್ ಇಯರ್ ಬೇಕಾ ಈ ಇಯರ್ ಬೇಕಾ ಅಂತ ಚೂಸ್ ಆದರೆ ಮಾಡಿಕೊಂಡು ನೀವು ವ್ಯೂ ಅಂತ ಕೊಟ್ಟರೆ ನಿಮಗೆ ಸ್ಟೇಟಸ್ ಆದರೆ ತೋರಿಸುತ್ತೆ. ಇಲ್ಲಿ ನಿಮಗೆ ಮೇಯ್ನಾಗಿ ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಆರ್ ಸ್ಕೀಮ್ ಹತ್ರ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ಆದರೆ ಮೆನ್ಷನ್ ಆಗಿರಬೇಕು. ಹಾಗೆ ನೀವು ಇನ್ ಕೇಸ್ ಏನಾದರೂ ರೈತ ವಿದ್ಯಾನಿಧಿಗೆ ಹಾಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೂ ನಿಮಗೆ ಇಲ್ಲೇ ಡಿಪಾರ್ಟ್ಮೆಂಟ್ ಆದರೆ ಮೆನ್ಷನ್ ಆಗುತ್ತೆ. ಅದ್ರ ಪ್ರಕಾರನೇ ನಿಮಗೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗೋದು, ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಸ್ಯಾಂಕ್ಷನ್ ಆಗೋದಿಲ್ಲ. ಇಲ್ಲಿ ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಹತ್ರ ನಾಟ್ ಅಪ್ಲಿಕೇಬಲ್ ಅಂತ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರೋದಿಲ್ಲ. ಇನ್ ಕೇಸ್ ಅಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಏನಾದರೂ ಹೆಸರಿದ್ದು ನೀವು ಇಲ್ಲಿ ಅಪ್ಲಿಕೇಶನ್ ವೆರಿಫೈಡು ಎಸ್ ಅಂತ, ಹಾಗೆ ಇಲ್ಲಿ ರಿಜೆಕ್ಷನ್ ರೀಸನ್ನು NA ಅಂತ ಇದ್ದರೂ ಪರವಾಗಿಲ್ಲ, ನಿಮಗೆ ಅಪ್ಲಿಕೇಶನ್ ವೆರಿಫೈಡ್ ಹತ್ರ ಎಸ್ ಅಂತ ಆಗಿರಬೇಕು ಅಷ್ಟೇ. ಇದು ಫಸ್ಟ್ ಲೆವೆಲಲ್ಲಿ ನಿಮ್ಮ ಕಾಲೇಜ್ ಕಡೆಯಿಂದ ವೆರಿಫಿಕೇಷನ್ ಆದರೆ ಮಾಡಿರ್ತಾರೆ. ಅವರು SSP ನೋಡಲ್ ಆಫೀಸರು, ಇಲ್ಲಿ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. SSP ಕಡೆಯಿಂದ ಪ್ರತಿಯೊಂದು ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸೆಕ್ಷನಲ್ಲಿ ನಿಮಗೆ SSP ನೋಡಲ್ ಆಫೀಸರ್ ಅಂತ ಇರ್ತಾರೆ. ಅವ್ರ ಹತ್ರ ಹೋಗಿ ಇನ್ ಕೇಸ್ ಯಾರ್ದಾದ್ರೂ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಹತ್ರ ನೋ ಅಂತ ಇದ್ದರೆ ನೀವಾದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಹತ್ರ ಮಾಡಿಸ್ಬೋದು. ನಿಮ್ಮ ಅಕಾಡೆಮಿಕ್ ಒಂದು ಡಾಕ್ಯುಮೆಂಟ್ಸ್ ಆದರೆ ಸಬ್ಮಿಟ್ ಮಾಡಿ ಅವ್ರ ಹತ್ರ ಅಪ್ಲಿಕೇಶನ್ ವೆರಿಫೈ ಎಸ್ ಅಂತ ಮಾಡಿಸಿ, ಅದಾದ ನಂತರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಟ್ರೈಬಲ್ಲು ಹಾಗೆ ಮೈನಾರಿಟಿ ವೆಲ್ಫೇರ್ಮೆಂಟು ನಿಮ್ಮ ಡಿಪಾರ್ಟ್ಮೆಂಟು ಅಪ್ಲಿಕೇಶನ್ ವೆರಿಫಿಕೇಷನ್ನು ಅವರು ನೀವು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿರೋದ್ರ ಮೇಲೆ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಬರೋದ್ರ ಮೇಲೆ ನೋಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಅವರೇ ಆಟೋಮೆಟಿಕ್ಕಾಗಿ ಮಾಡ್ತಾರೆ. ನೀವು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಬೇಕು ಅಷ್ಟೇ. ಅದಾದ ನಂತರ ನಿಮಗೆ ಆಟೋಮೆಟಿಕಲಿ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ನು ಇಲ್ಲಿ ತಾಲೂಕು ಲೆವೆಲ್ಲು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫೀಸಲ್ಲಿ ವೆರಿಫಿಕೇಷನ್ ಆದರೆ ಮಾಡ್ತಾರೆ. ಇನ್ ಕೇಸ್ ಇಲ್ಲೇನಾದರೂ ನಿಮಗೇನಾದರೂ ರೀಸನ್ಸ್ ಮೆನ್ಷನ್ ಆಗಿ ನೋ ಅಂತ ಇದ್ದರೆ ಜಾಸ್ತಿ ದಿನದಿಂದ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಸ್ಗಾದರೆ ವಿಸಿಟ್ ಆದರೆ ಮಾಡಿ ಡೈರೆಕ್ಟಾಗಿ ಅಲ್ಲಾದರೆ ಕೇಳ್ಬೋದು. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದರದ್ದು ಅಡ್ರೆಸ್ಸು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ ವಿತ್ ಗೂಗಲ್ ಮ್ಯಾಪು, ನೀವಾದರೆ ಅಲ್ಲಿಗಾದರೆ ಭೇಟಿ ನೀಡಬೇಕಾಗುತ್ತೆ. ಇಷ್ಟು ಒಂದು ಫಸ್ಟ್ ಲೆವೆಲಲ್ಲಿ. ಹಾಗೆ ನೀವು ಇಲ್ಲಿ ಬಂದು 2 ಅಂತ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ 3rd ಲೆವೆಲ್ಲು ಹಾಗೆ 4th ಲೆವೆಲ್ ಆದರೆ ಮೆನ್ಷನ್ ಆಗಿ ತೋರಿಸುತ್ತೆ. ಇಲ್ಲಿ 3rd ಲೆವೆಲಲ್ಲಿ ನೋಡ್ಬೋದು ಅಕಾಡೆಮಿಕ್ ಅಲೋಯೆನ್ಸಸ್ ಆರ್ ವಿದ್ಯಾಸಿರಿ, ಇಲ್ಲಿ ಪುಷ್ ಟು DBT ನೋ ಅಂತ ಇದೆ. ಇವರು ಸ್ಕೀಮ್ ಮಾತ್ರ ಎಲಿಜಿಬಲ್ ಇಲ್ಲ, ಅದಕ್ಕೆ ನೋ ಅಂತ ಇದೆ. ಫೀಸ್ ಅಮೌಂಟು ಒಂದು ಫೀಸ್ ಕನ್ಸೆಷನ್ಗೆ ಅಷ್ಟೇ ಎಲಿಜಿಬಲ್ ಇದ್ದಾರೆ, ಅಲ್ಲಿ ಪುಷ್ ಟು DBT ಎಸ್ ಆಗಿದೆ, ಹಾಗೆ ಅಮೌಂಟು ಮೆನ್ಷನ್ ಆಗಿದೆ. ಇವ್ರಿಗೆ ಇನ್ನೂ ಒಂದು ನೆಕ್ಸ್ಟು ಬ್ಯಾಚ್ ವೈಸ್ ಏನಾದರೆ ಅಮೌಂಟ್ಸ್ ರಿಲೀಸ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ, ಆಗ ಇವ್ರಿಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಯಾರಿಗೆಲ್ಲ ಪುಷ್ ಟು DBT ಆಗಿದೆಯೋ ಅವರು ಒಂದು ಫಸ್ಟ್ ಪ್ರಿಯಾರಿಟಿ ಎಲ್ಲಾದರೆ ಬರ್ತಾರೆ. ಇನ್ನೂ ಯಾರಿಗೆಲ್ಲ ಪುಷ್ ಟು DBT ನೋ ಅಂತ ಇದ್ದು ಇನ್ನೂ ಅಮೌಂಟ್ ಎಲ್ಲ ಮೆನ್ಷನ್ ಆಗಲಿಲ್ಲ, ಇಲ್ಲ ಅವೇಟೆಡ್ ಅಂತ ಬಂದಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಅದಾದ ನಂತರನೂ 4th ಲೆವೆಲಲ್ಲಿ ನಿಮಗೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಏನಾದರೂ ಇದೆ, ಇಲ್ಲಿ DDO ಆಫೀಸರು ಒಂದು ತಂಬು ಹಾಗೆ ಒಂದು ಲಾಗಿನ್ನಲ್ಲಿ ಕ್ಲಿಯರ್ ಆದರೆ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. ಯಾರ್ದೆಲ್ಲ ಪುಷ್ ಟು DBT ಎಸ್ ಅಂತ ಆಗಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ
ನೆಕ್ಸ್ಟು ಫೋರ್ತ್ ಲೆವೆಲಲ್ಲಿ ಎಸ್ ಅಂತ ಬಂದಿದ ತಕ್ಷಣ ನಿಮಗೆ ಅಮೌಂಟು ಮೆನ್ಷನ್ ಆಗಿರುತ್ತೆ. ಆ ಅಮೌಂಟು ಇಮಿಡಿಯೇಟಾಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆದರೆ ಆಗುತ್ತೆ. ಈಗಾಗಲೇ ಪ್ರೀವಿಯಸ್ ಆಗಿ ಒಂದು 3-4 ಡೇಸಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಹಾಗೆ ಒಂದು ಯಾರೆಲ್ಲ PMSSWINI ಸ್ಕೀಮ್ಗೆಲ್ಲ ಎಲಿಜಿಬಲ್ ಇದ್ದರು ಅಂಥ ವಿದ್ಯಾರ್ಥಿಗಳಿಗೆ 15,000 ಎಲ್ಲ ಅಮೌಂಟ್ಸು ಸ್ಯಾಂಕ್ಷನ್ ಆಗಿದೆ. ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ನೀವು DBT ಕರ್ನಾಟಕ ಅಂತ ಅಪ್ಲಿಕೇಶನ್ನು ಇದೆ. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಆದರೆ ಮಾಡಿಕೊಂಡು ಅಲ್ಲಿ ನೀವಾದರೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಅಂತಲೂ ಸ್ಕಾಲರ್ಶಿಪ್ನ ಚೆಕ್ ಮಾಡ್ಕೋಬೋದು. ಹಾಗೆ ಇನ್ ಕೇಸ್ ಯಾರ್ದಾದ್ರೂ ಇನ್ನೂ NPCI ಮ್ಯಾಪಿಂಗ್ ಆಗಲಿಲ್ವ ಅಂದರೆ ಇಲ್ಲಿ ಚೆಕ್ NPCI ಮ್ಯಾಪಿಂಗ್ ಅಂತ ಇದೆಯಲ್ಲ, ಅಲ್ಲಿ ಬಂದು ನೀವು ನಿಮ್ಮ NPCI ಡೀಟೇಲ್ಸು ಮ್ಯಾಪಿಂಗ್ ಆಗಿದೆಯಾ ಇಲ್ವಾ, ಇಲ್ಲಿ ಸ್ಟೇಟಸ್ಸು ಸೀಡೆಡ್ ಆ್ಯಂಡ್ ಆಕ್ಟಿವ್ ಅಂತಲೇ ಇರಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ನೇಮ್ ಅಂದರೆ ಮೆನ್ಷನ್ ಮಾಡಿ. ಇನ್ ಕೇಸ್ ಯಾರ್ದಾದ್ರೂ ಆಗಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ನಿಮ್ಮ ಬ್ಯಾಂಕ್ಗಾದರೆ ವಿಸಿಟ್ ಮಾಡಿ, ಅಲ್ಲಾದರೆ ಆ ಅಕೌಂಟ್ನಾದರೆ ಸೀಡೆಡ್ ಆದರೆ ಮಾಡಿಸಿ NPCI ಮ್ಯಾಪಿಂಗ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಇನ್ ಕೇಸು ನೀವೇನಾದರೂ ಇಮಿಡಿಯೇಟಾಗಿ ಬೇಕು ಅಂದ್ಕೊಂಡ್ರೆ ನೀವು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕು IPPB ಅಕೌಂಟ್ ಅಂದರೆ ಇದೆ, ಅಲ್ಲಿ ನೀವು ಇಮಿಡಿಯೇಟಾಗಿ ಆಧಾರ್ ಮ್ಯಾಪಿಂಗ್ ಆದರೆ ಮಾಡಿಸ್ಬೋದು. ಆ ಅಕೌಂಟ್ ಆದರೆ ಓಪನ್ ಆದರೆ ಮಾಡಿಸಿ ನಿಮಗೆ ಇಮಿಡಿಯೇಟಾಗಿ ಸ್ಕಾಲರ್ಶಿಪ್ಸ್ ಆದರೆ ಬರುತ್ತೆ. ಇನ್ನು ಯಾರೆಲ್ಲ ಸ್ಕಾಲರ್ಶಿಪ್ಗೆ ಒಂದು ಅಪ್ಲೈ ಮಾಡೋಕ್ಕೆ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಿದ್ರು, ಒಂದು PGCET ವಿದ್ಯಾರ್ಥಿಗಳಾಗಿರ್ಬೋದು, ಕೌನ್ಸಿಲಿಂಗ್ ಡೀಟೇಲ್ಸ್ ಅಪ್ಡೇಟ್ ಆಗದಿರೋ KCET ವಿದ್ಯಾರ್ಥಿಗಳಾಗಿರ್ಬೋದು, ಅಂಥ ವಿದ್ಯಾರ್ಥಿಗಳು ಒಮ್ಮೆ ನಿಮ್ಮ ಕಾಲೇಜಲ್ಲಿ ಕೇಳಿ. ಹಾಗೆ ಒಂದು SSB ಹೆಲ್ಪ್ಲೈನ್ ನಂಬರ್ಗೆ, ಹಾಗೆ ನೀವು ಇನ್ ಕೇಸ್ ಏನಾದರೂ ನಿಯರ್ ಬೈ ಇದ್ದರೆ SSB ಆಫೀಸ್ಗೆ ಒಮ್ಮೆ ಡೈರೆಕ್ಟಾಗಿ ಭೇಟಿ ನೀಡಿ ನಿಮ್ಮ ಪ್ರಾಬ್ಲಮ್ನ ಅವ್ರಿಗೆ ತಿಳಿಸಿ ಒಂದು ಸೊಲ್ಯೂಷನ್ ಆದರೆ ಪಡ್ಕೊಂಡು ಇಮಿಡಿಯೇಟಾಗಿ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಆದರೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಒಂದು 30,000 ಆ ರೀತಿ ಅಮೌಂಟ್ಸ್ ಆದರೆ ಮಿಸ್ ಆಗುತ್ತೆ. ಆಲ್ಮೋಸ್ಟು ಲಾಸ್ಟ್ ಇಯರು PGCET ವಿದ್ಯಾರ್ಥಿಗಳೆಲ್ಲ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ ಲಾಸ್ಟ್ ಡೇಟ ಕ್ಲೋಸ್ ಆಗಿ. ಅದರಿಂದ ನೀವು ಆದಷ್ಟು ಬೇಗ SSB ಆಫೀಸ್ಗೆಲ್ಲ ವಿಸಿಟ್ ಮಾಡಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿಕೊಂಡು ಇಮಿಡಿಯೇಟಾಗಿ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಆದರೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಆದರೆ ಮಾಡಿ. ಇಲ್ಲಾಂದರೆ ಲಾಸ್ಟ್ ಡೇಟ್ಸು ಒನ್ಸ್ ಕ್ಲೋಸ್ ಆಗಿದೆ ಅಂದರೆ ಮತ್ತೆ ಓಪನ್ ಮಾಡಲ್ಲ ಡಿಪಾರ್ಟ್ಮೆಂಟು, ಎಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗೆ. ಅದರಿಂದ ಇನ್ನೂ ಅನೇಕ ವಿದ್ಯಾರ್ಥಿಗಳು ಸರ್ ನಾವು ಫೈನಲ್ ಸಬ್ಮಿಷನ್ ಆಗೋಗಿದೆ, ನಾವು ಯಾವ ರೀತಿ ಆದರೆ ಎಡಿಟ್ ಆದರೆ ಮಾಡ್ಕೋಬೇಕು ಅಂತ ಕೇಳ್ತಿದ್ದಾರೆ. ನೀವು ಒನ್ಸ್ ಫೈನಲ್ ಸಬ್ಮಿಷನ್ ಮಾಡಿದ ನಂತರ ನೀವು ಯಾವುದೇ ರೀತಿ ಎಡಿಟ್ ಆದರೆ ಮಾಡೋಕ್ಕೆ ಅವಕಾಶ ಆದರೆ ಇರೋದಿಲ್ಲ. ನೀವು ಡೈರೆಕ್ಟಾಗಿ SSB ಆಫೀಸ್ಗೆ ಭೇಟಿ ನೀಡಿದರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ನ ವಿತ್ಡ್ರಾ ಮಾಡಿ ಬೇಕಾದರೆ ಎಡಿಟ್ ಮಾಡೋಕ್ಕೆ ಅವಕಾಶ ಆದರೆ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೂ ಅಲ್ಲೇ ಆದರೆ ನೀವು ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಮೈನರ್ ಚೇಂಜಸ್ ಇದ್ದು ನೀವೇನಾದರೂ ಒಂದು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಅದನ್ನು ಸ್ಟಾಪ್ ಆದರೆ ಮಾಡಿ. ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಆಗಿಬಿಟ್ಟಿದ್ರೆ ಫಸ್ಟ್ ಲೆವೆಲಲ್ಲಿ ನಿಮ್ಮ ಡಿಪಾರ್ಟ್ಮೆಂಟು ಒಂದು ಏನಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ಸು ಹಾಗೆ ಒಂದು ಸೋಷಿಯಲ್ ವೆಲ್ಫೇರು ಟ್ರೈಬಲ್ಲು ಅಲ್ಲಿ ಎಸ್ ಅಂತ ಬಂದುಬಿಟ್ರೆ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಇನ್ ಕೇಸ್ ನಿಮ್ಮದು RD ನಂಬರ್ ಎಕ್ಸ್ಪೈರ್ ಆಗಿದ್ರು, ಒಂದು ರಿನ್ಯೂವಲ್ ಮಾಡಿಸಿ ಈಗ ಅಪ್ಡೇಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು, ಈ ವರ್ಷಕ್ಕಾದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ನಿಮ್ಮ ಕ್ಯಾಸ್ಟ್ ಇನ್ಕಮ್ ಎಕ್ಸ್ಪೈರ್ ಆಗಿದ್ರು ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒನ್ಸ್ ಎಸ್ ಅಂತ ಬಂದುಬಿಟ್ರೆ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂದರೆ ನಿಮಗೆ ಖಂಡಿತ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ನೀವು ಯಾವುದೇ ರೀತಿ ವರಿ ಆಗೋಗುತ್ತಿಲ್ಲ. ನೀವು ಏನೇ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಡೀಟೇಲ್ಸ್ ಆಗಿರ್ಬೋದು, ಯಾವುದು ಅವರಾದರೆ ಚೆಕ್ ಮಾಡ್ಕೊಳ್ಳಲ್ಲ, ಮಾಸಾಗಿ ಅಪ್ರೂವ್ ಆದರೆ ಕೊಟ್ಕೊಂಡು ಹೋಗ್ತಿರ್ತಾರೆ. ಅದರಿಂದ ಇಲ್ಲಿ ಅಪ್ಲಿಕೇಶನ್ ವೆರಿಫೈ ಎಸ್ ಅಂತ ಆಗಿದ್ದರೆ ನೀವು ಟೆನ್ಷನ್ ಆದರೆ ತಗೋಬೇಡಿ. ಯಾವುದೇ ರೀತಿ ನಿಮಗೆ ಎಡಿಟ್ ಆಪ್ಷನ್ನು ಬೇಕಾಗಿಲ್ಲ. ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿ ಆದರೆ ಬಿಟ್ಟಿರಿ. ಲಾಸ್ಟ್ ಇಯರು ನೀವೇನಾದರೆ ಅಪ್ಲೈ ಮಾಡಿದ್ರೆ ಅದೇ ಪರ್ಸನಲ್ ಡೀಟೇಲ್ಸು ಅದೇ ಕ್ಯಾಸ್ಟ್ ಇನ್ಕಮ್ ಕಂಟಿನ್ಯೂ ಆದರೆ ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಫೇಸ್ ಆಗಲ್ಲ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆನ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಎಲ್ಲಾದರೂ ಸಿಗೋಣ.